ನಮಸ್ಕಾರ. ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ನೀವು ಶ್ರಮಪಟ್ಟು ಗಳಿಸಿದ ಹಣವನ್ನು ಉಳಿಸುವುದು, ಬೆಳೆಸುವುದು ಹಾಗೂ ವಿವಿಧ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದೀರಾ? ನೀವು ಮಾಡಬೇಕಾಗಿರುವುದು ಇಷ್ಟೇ: ಹಣಕಾಸು ಕುರಿತಾದ ನಿಮ್ಮ ಪ್ರಶ್ನೆಯನ್ನು ಕೇಳುವುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಖ್ಯಾತ ಆರ್ಥಿಕ ತಜ್ಞರಾದ ಶ್ರೀಯುತ ಶರಣ್ ಪಾಟೀಲರು. ನಮ್ಮ ಕೆಲ ಹೂಡಿಕೆದಾರರಿಂದ ಮೂಡಿಬಂದ ಈ ವಾರದ ಪ್ರಶ್ನೆ ಮತ್ತು ಅದಕ್ಕೆ ಶ್ರೀ ಶರಣ್ ಪಾಟೀಲರ ಉತ್ತರವನ್ನು ಈಗ ಕೇಳೋಣ. ನಮಸ್ತೆ ಶರಣ್ ಸರ್, ನನ್ನ ಹೆಸರು ಕಿರಣ್ ಕುಮಾರ್. 8 ತಿಂಗಳ ಹಿಂದೆ ನಾನು ಮ್ಯೂಚುವಲ್ ಫಂಡ್ಸ್ನಲ್ಲಿ 50 ಲಕ್ಷ ಹೂಡಿಕೆ ಮಾಡಿದ್ದೆ. ಇದರಲ್ಲಿ ನನಗೆ ಹೆಚ್ಚಿನ ರಿಟರ್ನ್ಸ್ ಸಿಗ್ತಿಲ್ಲ. ಅದರಿಂದ ಈ ಫಂಡ್ಸನ್ನು ನಾನು FDಗೆ ಸ್ವಿಚ್ ಮಾಡಬೇಕು ಅಂದ್ಕೊಳ್ತಿದ್ದೀನಿ. ಇದಕ್ಕೆ ನಿಮ್ಮ ಸಲಹೆ ಏನು? ಕಿರಣ್ ಕುಮಾರ್ ಅವರೇ, ನೀವು ಮಾಡಿರುವಂಥ ಹೂಡಿಕೆ ಏನಿದೆ, ಸುಮಾರು 8 ತಿಂಗಳಿಂದ ನೀವೇನೊಂದು 50 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಲ್ಲ, ಅದರದ್ದು ರಿಟರ್ನ್ ನೋಡಿದಾಗ ಖಂಡಿತವಾಗ್ಲೂ ನಿಮಗೊಂದು ಡಿಸಪಾಯಿಂಟ್ ಆಗಿರಲೇಬೇಕು. ಯಾಕಂದರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟು ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ರಿಟರ್ನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಒಂದು ಇಂಪಾರ್ಟೆಂಟ್ ಏನಿದೆ ಅಂದರೆ ಕಿರಣ್ ಕುಮಾರ್ ಅವರೇ, ನೀವು ಹೂಡಿಕೆ ಮಾಡಬೇಕಾದ್ರೆ ಏನು ಪೀರಿಯಡ್ಗೆ ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ವಾಟ್ ಇಸ್ ದ ಟೈಮ್ ಡ್ಯೂರೇಷನ್ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ನೀವು ನೋಡ್ತಾ ಇದ್ದೀರಾ. ಸಪೋಸ್ ನಿಮ್ಮ ಇನ್ವೆಸ್ಟ್ಮೆಂಟು 5 ರಿಂದ 7 ವರ್ಷವರೆಗೆ ನೀವು ಮಾಡ್ಬೇಕನ್ನೋಂಗಿದ್ರೆ ಮೊದಲಿಗೆ ಬರುವಂಥ 8 ತಿಂಗಳು, 10 ತಿಂಗಳು ಅಥವಾ 15 ತಿಂಗಳವರೆಗೆ ನಿಮ್ಮ ಮಾರ್ಕೆಟ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿರ್ಬೋದು. ಬಟ್ ಅದೇ ಒಂದು ರಿಟರ್ನ್ಸು ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಗಿ ಅದು ಪಾಸಿಟಿವ್ ರಿಟರ್ನ್ಗೆ ಕನ್ವರ್ಟ್ ಆಗೋಂಥ ಎಲ್ಲ ಥರ ಸಾಧ್ಯತೆ ಇದೆ. ಸಪೋಸ್ ಈ ಒಂದು ಇನ್ವೆಸ್ಟ್ಮೆಂಟ್ನ ನೀವು ಬರೀ 1 ವರ್ಷದ ಮಟ್ಟಿಗೆ ನೀವು ಮಾಡೋದೇ ಆಗಿದ್ದರೆ, ಇಂಥ ಒಂದು ಇನ್ವೆಸ್ಟ್ಮೆಂಟ್ನ ಸಾಮಾನ್ಯವಾಗಿ ನಾವು ಲಿಕ್ವಿಡ್ ಫಂಡ್ ಅಥವಾ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತೀವಿ. ಈ ಕನ್ಸರ್ವೇಟಿವ್ ಲಿಕ್ವಿಡ್ ಫಂಡ್ ಆರ್ ಮಚ್ ಬೆಟರ್ ದ್ಯಾನ್ ಯುವರ್ FD ರಿಟರ್ನ್ಸ್. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಯಾವಾಗ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರಲ್ಲ, ಎಲ್ಲ ಇನ್ವೆಸ್ಟರ್ಸ್ ಮೈಂಡಿಗೆ ಬರೋದೇನಪ್ಪ ಅಂದರೆ, ಈ ದುಡ್ಡನ್ನ ನಾನು FDನಲ್ಲಿ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಆದರೆ ನಿಮ್ಗೆ ಗೊತ್ತಿರ್ಬೋದು, ಇದೇ ಒಂದು FD ರಿಟರ್ನ್ಸ್ ಏನಿದೆ, ಒನ್ಸ್ ಅಪಾನ್ ಎ ಟೈಮ್ ಅರೌಂಡ್ 11 to 11.5% ಇದ್ದು ಇವತ್ತು 5.5% 6% ಬಂದಿದೆ. ಆಸ್ ಇಂಡಿಯಾ ಇಸ್ ಪ್ರೋಗ್ರೆಸಿಂಗ್ ಆಸ್ ಅನ್ ಎಮರ್ಜಿಂಗ್ ಮಾರ್ಕೆಟ್, ಬೆಳೀತಾ ಹೋಗ್ತಾ ಇದ್ದಂಗೆ ಬರೋ ದಿನಗಳಲ್ಲಿ FD ರಿಟರ್ನ್ಸು ಇನ್ನೂ ಕೆಳಗೆ ಬರ್ತಾ ಇದೆ. ಸೊ ಹಾಗಾಗಿ ಕಿರಣ್ ಅವರೇ, ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ: ಶಾರ್ಟ್ ಟರ್ಮಲ್ಲಿ ಬರುವಂಥ ಒಂದು ಪೇನ್ ಏನಿದೆ, ಲೆಸ್ ರಿಟರ್ನ್ಸ್ನ, ಅದನ್ನು ತೆಗೆದುಕೊಳ್ಳುವಂಥ ಶಕ್ತಿ ನಿಮಗೆ ಬರಲೇಬೇಕು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಏರಿಳಿತಗಳು ನಮ್ಮ ರಿಲೇಷನ್ ಮ್ಯಾನೇಜರ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಎರಡನೇದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟು ಪರ್ಪಸು ಮತ್ತು ಟೈಮು. ಇವೆರಡು ವಿಷಯಗಳನ್ನ ನಮ್ಮ ರಿಲೇಷನ್ ಮ್ಯಾನೇಜರ್ ನಿಮಗೆ ಕೇಳಿರ್ತಾರೆ. ಅದನ್ನು ನೀವು ಕರೆಕ್ಟಾಗಿ ಕೊಟ್ಟುದೇ ಆದರೆ ಮಧ್ಯದಲ್ಲಿ ಬರುವಂಥ ಟೆಂಪರರಿ ಫಾಲ್ಸ್ ಅಥವಾ ನೆಗೆಟಿವ್ ರಿಟರ್ನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಈ ಒಂದು ಇನ್ವೆಸ್ಟ್ಮೆಂಟ್ನ ನೀವು ನಿಮ್ಮ ಒಂದು ಬೇಸಿಕ್ ರೂಲ್ಸ್ಗಳಿಗೆ ಸ್ಟಿಕ್ ಆನ್ ಆಗಿ ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ಸ್ನ ಪಡೆದುಕೊಳ್ಬೋದು. ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ ಕೇಳುಗರಿಗೆ ಧನ್ಯವಾದ. ನಿಮ್ಮ ಪ್ರಶ್ನೆಗಳನ್ನು ನಾವು ಹೇಳುವ ಇಮೇಲ್ ID ಮತ್ತು ವಾಟ್ಸ್ಆ್ಯಪ್ ನಂಬರಿಗೆ ಕಳುಹಿಸಿ. ಇಮೇಲ್ ID info@inspireindiafs.com ಮತ್ತು ದೂರವಾಣಿ ಸಂಖ್ಯೆ 9035414414. ಈ ಪಾಡ್ಕಾಸ್ಟ್ನಲ್ಲಿ ಹೇಳುವ ಎಲ್ಲ ವಿಷಯಗಳು ಕೇವಲ ಮಾಹಿತಿಗಾಗಿ ಮಾತ್ರ, ಆರ್ಥಿಕ ಸಲಹೆಯಾಗಿ ಪರಿಗಣಿಸಬೇಡಿ.